ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ 2017ರಲ್ಲಿ ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ಆಚರಿಸಿದ ಬಸವ ಕೇಂದ್ರ ಮುರುಘರಾಜೇಂದ್ರ ವಿರಕ್ತ ಮಠ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಶಿವಾಶ್ರಮ ಟ್ರಸ್ಟ್ ದಾವಣಗೆರೆ ವಿರಕ್ತ ಮಠದಲ್ಲಿ 2011ರಿಂದ ಪ್ರಾರಂಭವಾದ ಶ್ರಾವಣ ಮಾಸದ 116ನೇ ವರ್ಷದ ಕಾರ್ಯಕ್ರಮ ಶರಣತತ್ವ ಸಂಜೀವಿನಿ ಪ್ರವಚನ ಉದ್ಘಾಟನೆ. ಈ ಉದ್ಘಾಟನೆ 13/8/2026 ಗುರುವಾರ ಸಂಜೆ 6 ಗಂಟೆಗೆ ವಿರಕ್ತ ಮಠದಲ್ಲಿ ಪ್ರಾರಂಭವಾಗುತ್ತೆ. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶೂನ್ಯ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನೇತೃತ್ವ ವಹಿಸಿರ್ತಕ್ಕಂಥ ಡಾಕ್ಟರ್ ಶ್ರೀ ಬಸವಪ್ರಭು ಸ್ವಾಮಿಗಳು ಚರಮೂರ್ತಿಗಳು, ವಿರಕ್ತ ಮಠ ಶಿವಾಶ್ರಮ ದಾವಣಗೆರೆ. ಪ್ರವಚನ ಶ್ರೀ ಚನ್ನಬಸವ ಗುರುಜಿ, ಮೈಂಡ್ ಸೈನ್ಸ್ ಫೌಂಡೇಶನ್, ಹನಗಂಡಿ, ತೇರದಾಳ, ಬಾಗಲಕೋಟೆ ಜಿಲ್ಲೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಎಚ್.ಎನ್. ತಿಪ್ಪೇಸ್ವಾಮಿ, ಅಧ್ಯಕ್ಷರು ವೀರಶೈವ ಸಮಾಜ ಚಿತ್ರದುರ್ಗ. ಅದೇ ರೀತಿ ಕೆ.ಸಿ. ನಾಗರಾಜ್, ಜಿಲ್ಲಾ ಕೆಡಿಪಿ ಸದಸ್ಯರು ಚಿತ್ರದುರ್ಗ. ಶಿವಾನಂದ ಗುರುಜಿ, ಬಸವಗುರು ತಪೋವನ ಶಿರಮಗೊಂಡನಗಿರಿ. ಗೌರವ ಸ್ಥಿತಿಯಲ್ಲಿ ನಾನು ಲಂಬಿ ಮುರುಗೇಶ್ವರ ಇರ್ತಾರೆ. ಒಂದು ತಿಂಗಳ ಪರ್ಯಂತ ಈ ಕಾರ್ಯಕ್ರಮ ನಡೆಯುತ್ತೆ. ವಚನ ಗಾಯನ ಬಸವ ಕಲಾಲೋಕ ವಿರಕ್ತ ಮಠ ದಾವಣಗೆರೆ ಇವರು ನಡೆಸ್ಕೊಡ್ತಾರೆ. ಪ್ರಸಾದ ಮುಕ್ತಾಯ ಸಮಾರಂಭ ದಿವಸ, ಮೊದಲನೇ ದಿವಸ, ಕೊನೆ ದಿವಸ ಪ್ರಸಾದ ವ್ಯವಸ್ಥೆ ಇರುತ್ತದೆ. 11:09 ಮುಗಿಯುತ್ತೆ. ಶ್ರಾವಣ ಮಾಸದ ಅಂಗವಾಗಿ ಡಾಕ್ಟರ್ ಶ್ರೀ ಬಸವಪ್ರಭು ಸ್ವಾಮಿಯವರ ನೇತೃತ್ವದಲ್ಲಿ 17/8/26 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ವಿರಕ್ತ ಮಠದಲ್ಲಿ ಮಹಿಳಾ ಬಸವ ಕೇಂದ್ರ ಇವರಿಂದ ಬಸವ ಪಂಚಮಿ ಅಂದ್ರೆ ಕಲ್ಲ ನಾಗರಿಕ ಹಾಲು ಏರೋ ಬದಲಿ ಹಾಲು ಮಕ್ಕಳಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಬಸವ ಕೇಂದ್ರ ನಡೆಸಿಕೊಡ್ತಾರೆ. ಹಂಗಲ್ಲ, ಅದು ಏನಪ್ಪ ವಿಶೇಷವಾಗಿ ನಾಗರ ಪಂಚಮಿ ಅಂತ ಮಾಡ್ತಾರಲ್ಲ, ಅದು ನಮ್ಮ ನಿಮ್ಮ ಸಹಕಾರ ಒಳ್ಳೇದು ಹೇಳಿದ್ದೀರಿ. ಮಾತಾಡಿ ಅದನ್ನ ಕೊಡ್ಲಿಕ್ಕೆ ನಾವು ಇದು ಮಾಡ್ತಿದ್ದೇವೆ. ಇಲ್ಲ, ಈ ಕಾರ್ಯಕ್ರಮವನ್ನು ಒಂದು ತಿಂಗಳ ಪರ್ಯಂತ ನಡೆಯುತ್ತೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ದಿವಸ ಪತ್ರಿಕೆ ಬರೋ ಹಾಗೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ. ಕೊನೆ ದಿವಸ ಇರುತ್ತೆ. ಕೊನೆ ದಿವಸ ಕಾರ್ಯಕ್ರಮದಲ್ಲಿ ಇರುತ್ತೆ.